ಫಸ್ಟು ವೆಸ್ಟ್ ಸೈಡಿಗೆ ಹೋಗೋಣ. Hi guys, welcome back to Jivita Gauda's YouTube channel. So after a long time ಒಂದು ನಾರ್ಮಲ್ ಕ್ಯಾಶುವಲ್ ಡೇ ವ್ಲಾಗ್ ಮಾಡ್ತಿದ್ದೀನಿ. ಸೊ ಮಂತ್ರಿ ಮಾಲಿಗೆ ಬಂದಿದ್ದೀನಿ, ಲೈಕ್ ಆಫ್ಟರ್ ಏಜಸ್. ಸೀರಿಯಸ್ಲಿ ಎಷ್ಟೋ ಮಂತ್ಸ್ ಆಗಿಬಿಟ್ಟಿತ್ತು, ಮಂತ್ಸ್ ಅಲ್ಲ, ಐ ಥಿಂಕ್ ಆಲ್ಮೋಸ್ಟ್ ಇಯರ್ ಆ್ಯಂಡ್ ಹಾಫ್ ಆದಮೇಲೆ ಬರ್ತಿರೋದು ನಾನು ಮಂತ್ರಿ ಮಾಲಿಗೆ. ನಾಸ್ಟಾಲ್ಜಿಕ್ ಫೀಲ್ ಆಗ್ತಿತ್ತು, ಬಿಕಾಸ್ ಅವಾಗ ಚಿಕ್ಕವರಿರ್ಬೇಕಾರೆಲ್ಲ ಜಾಸ್ತಿ ಬರ್ತಿದ್ದೆ ಮಂತ್ರಿ ಮಾಲಿಗೆಲ್ಲ. ಸೊ ಹಾಗೆ ಮಾತಾಡ್ಕೊಂಡು ಬರ್ತಿದ್ವಿ. ಸೊ ಬಂದಿದ್ದ ಇಂಟೆನ್ಷನ್ ಏನಂದರೆ, ನನ್ನ ಫ್ರೆಂಡ್ ಒಂದು ಇವೆಂಟ್ ಇತ್ತು, ಕ್ಲೋಸ್ ಫ್ರೆಂಡ್ದೆ. ಸೊ ಅದಕ್ಕೂ ನನಗೊಂದು ಡ್ರೆಸ್ ಬೇಕಿತ್ತು. ಮನೆ ಹತ್ರ ಇರೋ ಎಲ್ಲ ಶಾಪ್ ನೋಡಿದೆ, ಯಾವುದೂ ಜಾಸ್ತಿ ಸೆಟ್ ಆಗಿಲ್ಲ. ಸೊ ಐ ಕೇಮ್ ಟು ಮಂತ್ರಿ ಮಾಲ್, ಬಿಕಾಸ್ ಇಲ್ಲಿ ವೆಸ್ಟ್ ಸೈಡ್, ಝುಡಿಯೋ ಮತ್ತು ಸೋಚ್ ಎಲ್ಲ ಇದೆ. ಸೊ ಎಲ್ಲದರಲ್ಲೂ ಯಾವ್ದಾದ್ರು ಒಂದು ಸಿಕ್ಕಿದ್ರು ಸಾಕು ನನಗೆ, ಸೊ ಇವೆಂಟಿಗೆ. ಸೊ ಅದಕ್ಕೆ ಚೆಕ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಸೊ ಐ ಥಾಟ್ ಫಸ್ಟ್ ಹೋಗಿದ ತಕ್ಷಣ ವೆಸ್ಟ್ ಸೈಡಲ್ಲಿ ಚೆಕ್ ಮಾಡೋಣ ಅಂತ, ಬಿಕಾಸ್ ಝುಡಿಯೋಗೆ ಮೇಲ್ಗಡೆ ಹೋಗಬೇಕಿತ್ತು. ಸೊ ಫಸ್ಟ್ ವೆಸ್ಟ್ ಸೈಡಿಗೆ ಬಂದೆ. ಸೊ ವೆಸ್ಟ್ ಸೈಡಲ್ಲಿ ಕಲೆಕ್ಷನ್ಸ್ ಏನು ಗೊತ್ತಾ, ಒಂದು ಸರಿ ಒಂದೊಂದು ಥರ ಆಗ್ತಿರ್ತಾರೆ. ಬಿಕಾಸ್ ಒಂದು ಸರಿ ನೀವು ಇವಾಗ ಶಾಪ್ ಮಾಡೋ ಇಂಟೆನ್ಷನ್ ಇರಲ್ಲ, ಬಟ್ ಆವಾಗ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಲೆಕ್ಷನ್ಸ್ ಹಾಕಿರ್ತಾರೆ. ಯಾವಾಗ ಬೇಕು ಅಂತ ವೆಸ್ಟ್ ಸೈಡಿಗೆ ಹೋಗ್ತಿರಲ್ಲ, ಆವಾಗಲೇ ನಿಮಗೆ ಚೆನ್ನಾಗಿರೋದು ಸಿಗೋಲ್ಲ. ಸೊ ಇವತ್ತು ನನಗೆ ಅದೇ ಥರ ಆಗಿದ್ದು, ಬಿಕಾಸ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ನಾನು ಫಸ್ಟ್ ಆಫ್ ಆಲ್ ಏನಾದ್ರು ಶಾಪ್ ಮಾಡಬೇಕಂದ್ರೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀನಿ ಇದೇ ಥರ ತೊಗೊಬೇಕಂತ. ಸೊ ಅದೇ ಥರ ಸಿಗಲಿಲ್ಲ ಅಂತ ಅಂದರೆ ಬೇರೆ ಯಾವುದು ಚೆನ್ನಾಗಿದ್ರೂ ತೊಗೊಳಕ್ಕೆ ಮನ್ಸು ಬರೋಲ್ಲ. ಸೊ ಅದೇ ಥರ ಪ್ಯಾಟ್ರನ್ನೇ ಹುಡುಕ್ತಿದ್ದೆ. ಸೊ ಸ್ಟಾರ್ಟಿಂಗಲ್ಲೇ ಒಂದು ಬ್ಲೂ ಡ್ರೆಸ್ ಇತ್ತು. ಇಟ್ಸ್ ನಾಟ್ ಅ ಟ್ರೆಡಿಷ್ನಲ್, ನನಗೆ ಬೇಡ, ಸ್ವಲ್ಪ ಕ್ಯಾಶುವಲ್ ಥರನೇ ಬೇಕಿತ್ತು, ಬಟ್ ಇಂಡೋ ವೆಸ್ಟರ್ನ್ ಥರ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಡ್ರೆಸ್ ಇದು. ಬಟ್ ಸೈಜಸ್ ವಾಸ್ ಓಕೆ, ಬಟ್ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು ನನಗೆ ಡ್ರೆಸ್ ನಾನು ವೇರ್ ಮಾಡಿ ನೋಡಿದಾಗ. ಬಟ್ ಇಟ್ ವಾಸ್ ಗಿವಿಂಗ್ ಅ ಗುಡ್ ವೈಬ್ ಬೇಸಿಕಲಿ. ಅಲ್ಲಿ ಡಿಸ್ಪ್ಲೇಲಿ ಹಾಕಿದಾರಲ್ಲ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿದೆ. ಸೊ ಅದನ್ನು ಟ್ರಯಲ್ ಮಾಡೋಣ ಅಂತ ಹಂಗೆ ಇಟ್ಕೊಂಡೆ. ಲಾಸ್ಟಲ್ಲಿ ಟ್ರಯಲ್ ಮಾಡಿದ್ದೀನಿ ಎಲ್ಲ. ಸೊ ಹಾಗೆ ಒಂದು ಫುಲ್ ಶಾಪ್ ರೌಂಡ್ ಮಾಡಿದೆ. ಇದೊಂದು ಲೇಟೆಸ್ಟ್ ಕಲೆಕ್ಷನ್ಸ್ ಅಂತೆ ವೆಸ್ಟ್ ಸೈಡಿಂದು, ರೀಸೆಂಟಾಗಿ ಹಾಕಿರೋದು. ಸೊ ನೀವು ಇವಾಗ ಹೋದರೂ ಇದೇ ಕಲೆಕ್ಷನ್ಸ್ ಇದೆ. ಜಸ್ಟ್ 1.5-2 ವೀಕ್ಸ್ ಬ್ಯಾಕ್ ಹೋದಾಗ ಇದ್ದಿದ್ದು. ಸೊ ಈ ಸರಿ ಕಲೆಕ್ಷನ್ಸ್ ಏನು ಗೊತ್ತಾ, ಸಿಕ್ಕಾಪಟ್ಟೆ ವೆಸ್ಟ್ ಸೈಡಿಂದ ಆಬ್ವಿಯಸ್ಲಿ ಯಾವಾಗಲೂ ಒಂಥರ ಪೇಸ್ಟಲ್ಸ್ ಮತ್ತು ವೆರಿ ಕೂಲ್ ವಾರ್ಮ್ ಟೋನ್ ಆ ಥರ ಕಲರ್ಸ್ ಕ್ಲೋತಿಂಗೆ ಅವ್ರು ಯಾವಾಗಲೂ ಇಡೋದು. ಸೊ ನನಗೆ ಬೇಕಾಗಿರೋದು ಸ್ವಲ್ಪ ವೈಬ್ರೆಂಟ್ ಕಲರ್. ಸೊ ಹಾಗೆ ನಿಮಗೂ ವೆಸ್ಟ್ ಸೈಡ್ ಕಂಪ್ಲೀಟಾಗಿ ಒಂದು ಸ್ಟೋರ್ ತೋರಿಸ್ದಂಗೆ ಆಗುತ್ತೆ ಅಂತ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದೆ. ಸೊ ಇದು ಸುಮ್ಮನೆ ನೋಡ್ತಿದ್ದೆ ಅಷ್ಟೇ, ಕ್ವಾಡ್ ಸೆಟ್. ಬಿಕಾಸ್ ನೀವು ಆಲ್ರೆಡಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲೆಲ್ಲ, ದಿಸ್ ವಾಸ್ ಕ್ವೈಟ್ ಅ ವೈರಲ್ ಡ್ರೆಸ್, ಅ ಕ್ವಾಡ್ ಸೆಟ್. ಸೊ ಅದನ್ನು ಚೆಕ್ ಮಾಡಿದ್ದೆ, ಬಟ್ ಸೈಜ್ ಇರಲಿಲ್ಲ. ಸೊ ಇದ್ದಿದ್ರೆ ಪ್ರಾಬಬ್ಲಿ ನಾನು ತೊಗೊತಿದ್ದೆ ಅನ್ಸುತ್ತಿಲ್ಲ, XL, XXL ಇತ್ತು. ಸೊ ಐ ವಾಸ್ ಜಸ್ಟ್ ಚೆಕಿಂಗ್. ಏನು ಗೊತ್ತಾ, ರೆಡ್, ಮರೂನ್ ಮತ್ತು ವೈಬ್ರೆಂಟ್ ಕಲರ್ಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ರೆಡ್ ಮರೂನ್ ಕಾಣಿಸಿದೆ ಎಂಟೈರ್ ಸ್ಟೋರಲ್ಲಿ ಒಂದು 3-4 ವೆರೈಟೀಸ್ ಅಷ್ಟೇ. ಆ 4 ವೆರೈಟೀಸಲ್ಲೂ ನನಗೆ ಬೇಕಾಗಿರೋ ಅಂಥದ್ದು, ನನಗೆ ಬೇಕಾಗಿರೋ ಇವೆಂಟಿಗೆ ಅಪ್ರಾಪ್ರಿಯೇಟ್ ಅಂತೂ ಆಗಿರಲಿಲ್ಲ. ಸೊ ಅದನ್ನು ನೋಡೋಕ್ಕೂ ಹೋಗಿಲ್ಲ, ಚೆಕ್ ಮಾಡಿಲ್ಲ. ಸೊ ಹಾಗೆ ಬರ್ತಿದ್ದೆ. ಸೊ ಇಲ್ಲಿ ಡಿಸ್ಪ್ಲೇಲಿ ಹಾಕಿರೋದು ನಂಗೆ ಇಷ್ಟ ಆಯಿತು. ಇದೆಲ್ಲ ಮೆಹಂದಿ ಫಂಕ್ಷನ್ಸಿಗೆಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿರೋದು. ನನಗೆ ಇದೇ ಥರ ವೈಬ್ರೆಂಟ್ ಕಲರ್ ಹುಡುಕಿದ್ದೆ, ಬಟ್ ಇದೆಲ್ಲ ತುಂಬ ಗ್ರ್ಯಾಂಡ್ ಆಯಿತು. ಆ ಥರ ಏನು ವೆಡ್ಡಿಂಗ್ ಇವೆಂಟ್ ಅಂತೂ ನಾನು ಅಟೆಂಡ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಚೆಕ್ ಮಾಡ್ತಿದ್ದೆ ಅಷ್ಟೇ. ಆಲ್ಸೋ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಐ ವಾಸ್ ಜಸ್ಟ್ ಶೋಯಿಂಗ್. ಸೊ ಅದು ಮುಗಿಸ್ಕೊಂಡು, ಆ್ಯಂಡ್ ಆಲ್ಸೋ ದಿಸ್ ಇಸ್ ಅನದರ್ ಡ್ರೆಸ್. ಸೊ ಎಲ್ಲ ಜಾಸ್ತಿ ಈ ಟೈಮ್ ಕಲೆಕ್ಷನ್ಸಲ್ಲಿ ಜಾಸ್ತಿ ಬ್ಲೂ ಆ್ಯಂಡ್ ವೈಟ್ ಆ್ಯಂಡ್ ಆಫ್ ವೈಟ್ ಆ ಥರನೇ ಇದ್ದಿದ್ದು ಕಲೆಕ್ಷನ್ಸ್ ವೆಸ್ಟ್ ಸೈಡಲ್ಲಿ. ಸೊ ಇದು ಕೂಡ ನನಗೆ ಇಷ್ಟ ಆಯಿತು, ಬಿಕಾಸ್ ನನ್ನ ಹತ್ರ ಈ ಥರ ಪ್ಯಾಟ್ರನ್ ಡ್ರೆಸ್ಸಸ್ ಇದೆ, ಬಟ್ ಈ ಕಲರಲ್ಲಿಲ್ಲ. ಬ್ಲೂ ಈಸ್ ಕ್ವೈಟ್ ಮೈ ಫೇವ್ರೆಟ್ ಕಲರ್. ಸೊ ಇದನ್ನು ಒಂದು ಸರಿ ಚೆಕ್ ಮಾಡಿದೆ. ಸೊ ಫಸ್ಟ್ ತೋರಿಸಿದ್ನಲ್ಲ, ಅದು ಮತ್ತು ಈ ಬ್ಲೂ ಎರಡೂ ಟ್ರಯಲ್ ಮಾಡಿದೆ. ಸೊ ಫೈನಲಾಗಿ ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ. ಓಕೆ, ಅನದರ್ ಬ್ಲೂ ಕಲರ್ ಡ್ರೆಸ್. ಸೊ ಇದು ಟೈ-ಡೈ ಪ್ಯಾಟ್ರನಲ್ಲಿತ್ತು, ಮತ್ತು ಮೇಲ್ಗಡೆ ಓವರ್ಕೋಟ್ ಥರ ಕೊಟ್ಟಿದ್ರು. ಸೊ ಇಟ್ಸ್ ಅ ಲಾಂಗ್ ಡ್ರೆಸ್ ಬೇಸಿಕಲಿ. ಸೊ ಅದಕ್ಕೆ ಕೋಟ್ ಅಟ್ಯಾಚ್ ಆಗಿತ್ತು, ಇಟ್ಸ್ ಲೈಕ್ ಅ ಅಟ್ಯಾಚ್ಡ್ ಕೋಟ್. ಸೊ ಇದು ಇಷ್ಟ ಆಯಿತು, ಬಟ್ ನನಗೆ ಆ ಕೋಟ್ ಅಷ್ಟು ಇಷ್ಟ ಆಗಿಲ್ಲ. ಪ್ರಾಬಬ್ಲಿ ಬರೀ ಆ ಡ್ರೆಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ಬಟ್ ಆ ಕೋಟ್ನ ಅಟ್ಯಾಚ್ ಮಾಡಿಬಿಟ್ಟಿದ್ರು. ಸೊ ಇಟ್ ವಾಸ್ ನಾಟ್ ಅಗೇನ್ ನಾನು ಅಂದ್ಕೊಂಡಿರೋ ಥರ ನನಗೆ ಅದು ಸಿಗಲಿಲ್ಲ. ಸೊ ಇದನ್ನು ಅದಕ್ಕೆ ಸೆಲೆಕ್ಟ್ ಮಾಡಲಿಲ್ಲ.
ಕೋಟ್ ರಿಮೂವ್ ಮಾಡಿ ಕೂಡ ಹಾಕೋಬೋದು. ಸೊ ಐ ವಾಸ್ ರಾಂಗ್, ಅಟ್ಯಾಚ್ ಆಗಿತ್ತು ಅಂತ ಅಂದ್ಕೊಂಡೆ, ಮರ್ತೋಗಿತ್ತು ನಾನು ಆ್ಯಕ್ಚುಲಿ, ಬಿಕಾಸ್ ಎಷ್ಟೊಂದು ಡ್ರೆಸ್ ಟ್ರಯಲ್ ಮಾಡಿದ್ದೆ ಅಲ್ಲ. ಸೊ ಇಟ್ ವಾಸ್ ಓಕೆ. ನೀವೇನು ಅದು ಕೋಟ್ ಹಾಕೊಬೇಕಂತಲೇ ಏನಿಲ್ಲ, ಯು ಕ್ಯಾನ್ ಜಸ್ಟ್ ವೇರ್ ಇಟ್ ಆ್ಯಸ್ ಇಸ್. ಬಟ್ ನನಗೆ ಬೇಕಾಗಿರೋ ಇವೆಂಟಿಗೆ ಟೈ ಅಷ್ಟು ಸೆಟ್ ಆಗೋಲ್ಲ ಅಂತ ಅನಿಸ್ತು. ಬಟ್ ನಂಗೆ ಇಷ್ಟ ಆಯಿತು, ಬೇರೆ ಯಾವ್ದಾದ್ರು ಒಕೇಶನ್ಗೆ ಹಾಕೊಳ್ಳೋಣ ಅಂತ, ಟ್ರಯಲ್ ಮಾಡೋಣ ಅಂತ ಹಾಗೆ ಅದನ್ನು ಇಟ್ಕೊಂಡೆ. ಸೊ ಅವಾಗಲೇ ಹೇಳ್ದಂಗೆ ಆರೆಂಜ್, ಮರೂನ್, ರೆಡ್ ಕಲರಲ್ಲಿ ಇದ್ದಿದ್ದೆ ಒಂದು 4 to 6 ವೆರೈಟೀಸ್ ಅಷ್ಟೇ. ಸೊ ಇದು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ಬಟ್ ಅಗೇನ್ ಇಟ್ ವಾಸ್ ನಾಟ್ ಕಂಫರ್ಟಬಲ್, ಅದು ಒಂದೇ ರೀಸನ್. ಆ್ಯಂಡ್ ಸ್ವಲ್ಪ ತುಂಬ ಸಿಂಪಲ್ ಆಯಿತು. ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡ್ ಅಂತ ಅಂದರೆ ವರ್ಕ್ ಮತ್ತು ಫುಲ್ ಜಿಗಿಮಿಕಿ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಜಸ್ಟ್ ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿರೋದು ನೋಡ್ತಿದ್ದೆ. ಸೊ ಹಾಗೆ ಬೇರೆ ಏನಾದ್ರು ಇಷ್ಟ ಆದರೆ ಹಂಗೆ ತೊಗೊಳ್ಳೋಣ ಅಂತಲೂ ನೋಡಿದ್ದೆ. ಅನ್ಫಾರ್ಚುನೇಟ್ಲಿ ಸೀರಿಯಸ್ಲಿ ಡಿಸಪಾಯಿಂಟ್ ಆಯಿತು ನನಗೆ. ಬಿಕಾಸ್ ನಾವೆಲ್ಲ ಅಬ್ಸರ್ವ್ ಮಾಡಿ, ನೀವು ಬೇಕಾದ್ರೆ ನಾವು ಯಾವಾಗ ಬೇಕು ಈ ಥರನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಹೋಗ್ತೀವಲ್ಲ, ಅವತ್ತು ನಿಮಗೆ ಸಿಗೋದೇ ಇಲ್ಲ ಏನು. ಸುಮ್ಮನೆ ನಾರ್ಮಲಾಗಿ ಹಂಗೆ ಶಾಪಿಂಗ್ ಹೋದರೆ ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಬಂದಿರುತ್ತೆ. ದಿಸ್ ಈಸ್ ರಿಯಲಿ ಡಿಸಪಾಯಿಂಟಿಂಗ್. ಸೊ ವೆಬ್ಸೈಟಿಂದ ಅದು ಒಂದು ಡ್ರೆಸ್ ನಾನು ಫಸ್ಟ್ ತೋರಿಸಿದ್ನಲ್ಲ, ಆ ಡ್ರೆಸ್ನ ತೊಗೊಂಡೆ. ಸೊ ಬಿಲ್ಲಿಂಗಲ್ಲಿ ತುಂಬ ಜನ ಇದ್ದರು, ಸೊ ಅದನ್ನೇನು ಶೂಟ್ ಮಾಡಿಲ್ಲ, ಹಾಗೆ ತೊಗೊಂಡು ಜುಡಿಯೋಗೆ ಬಂದೆ. ಬಿಕಾಸ್ ಆ ಇವೆಂಟಿಗೆ ನನಗೆ ಬೇಕಿತ್ತು, ಆ ಇವೆಂಟಿಗೆ ಅದು ಅಷ್ಟು ಅಪ್ರೋಪ್ರಿಯೇಟಾಗಿ ಸೆಟ್ ಆಗೋಲ್ಲ. ಸೊ 2 ಪೇರ್ಸ್ ಇದ್ದರೆ ಪ್ರಾಬಬ್ಲಿ ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಹಾಕೊಬೋದು ಅನ್ನೋ ಥರ ಇಂಟೆನ್ಷನಲ್ಲಿ ಐ ಕೇಮ್ ಟು ಜುಡಿಯೋ. ಇಲ್ಲಿ ಕಲೆಕ್ಷನ್ ಸ್ವಲ್ಪ ಬೆಟರಾಗಿತ್ತು ಅಲ್ಲಿಗಿಂತ. ಬಿಕಾಸ್ ಜುಡಿಯೋ ಅಲ್ಲಿ ಯೂಶ್ವಲಿ ಅವರು ಅಷ್ಟೇ ಒಂದು ಕಲರ್ ಹಾಕಿದ್ರೆ ಒಂದೇ ಕಲರ್ ಯಾವತ್ತೂ ಅವರು ಹಾಕಲ್ಲ. ದೇರ್ ವಿಲ್ ಬಿ ಕಪಲ್ ಆಫ್ ವೆರೈಟೀಸ್, ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಬಟ್ ನನಗೆ ಬೇಕಾಗಿದ್ದು ಒನ್ ಪೀಸ್, ಐ ಮೀನ್ ಲಾಂಗ್ ಆ್ಯಂಕಲ್ ಫಿಟ್ ಬರುತ್ತಲ್ಲ, ಅಟ್ಲೀಸ್ಟ್ ಆ ಥರ ಇರೋ ಒನ್ ಪೀಸ್ ನಾನು ಹುಡುಕ್ತಿದ್ದು. ಸೊ ನನಗೆ ಯಾವುದು ಅಷ್ಟು ಚೆನ್ನಾಗಿರಲಿಲ್ಲ. ಬಿಕಾಸ್ ಜೀನ್ಸ್ ಮತ್ತು ಟೀ ಶರ್ಟ್ಸ್, ಟಾಪ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆವಾಗಲೇ ಹೇಳಿದ್ನಲ್ಲ, ಯಾವಾಗ ಏನು ಬೇಕಂತ ಅಂದ್ಕೊಂಡು ಹೋಗಿರ್ತೀವಿ ಅದೇ ಸಿಗೋಲ್ಲ. ಸೊ ಇದ್ದಿದ್ದೆ ಇಲ್ಲಿ ಒಂದು ಫ್ಯೂ ಆಪ್ಷನ್ಸ್, ಅದು ಫುಲ್ ಕಂಪ್ಲೀಟ್ಲಿ ವೈಟ್ ಇತ್ತು. ಸೊ ನನಗೆ ನೇವಿ ಬ್ಲೂ ಅಥವಾ ಪರ್ಟಿಕ್ಯುಲರ್ಲಿ ರಸ್ಟ್ ಕಲರ್ ಬರುತ್ತಲ್ಲ, ರಸ್ಟ್ ಮತ್ತು ಆರೆಂಜ್ ಕಲರ್ ಆರ್ ಮರೂನ್, ಆ ಥರ ಕಲರ್ಸ್ ಹುಡುಕ್ತಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಇಲ್ಲೂ ಬರೀ ವೈಟಲ್ಲೇ ಡ್ರೆಸ್ಸಸ್ ಎಲ್ಲ ಇದ್ದಿದ್ದು. ನನಗೆ ಯಾವ ಪ್ಯಾಟರ್ನ್ ಬೇಕಲ್ಲ ಆ ಪ್ಯಾಟರ್ನಲ್ಲಿ ಇದ್ದಿದ್ದೆ ಬರೀ ವೈಟ್ ಕಲರ್. ಸೊ ಜಾಸ್ತಿ ನಾನು ಟ್ರಯಲ್ ಅಂತೂ ಮಾಡೋಕ್ಕೋಗಿಲ್ಲ, ಬಿಕಾಸ್ ವೆಬ್ಸೈಟಲ್ಲೇ ಟ್ರಯಲ್ಸ್ ಮಾಡಿ ಐ ವಾಸ್ ಎಕ್ಸಾಸ್ಟೆಡ್. ಸೊ ಟ್ರಯಲ್ ಅಂತೂ ಏನೂ ಮಾಡೋಕ್ಕೋಗಿಲ್ಲ, ಹಾಗೆ ಒಂದು ರೌಂಡ್ ಹಾಕ್ತೆ. ಬಿಕಾಸ್ ಮಂತ್ರಿಯಲ್ಲಿರೋ ಜುಡಿಯೋ ಸ್ವಲ್ಪ ದೊಡ್ಡದಿದೆ. ಸೊ ಐ ವಾಸ್ ಜಸ್ಟ್ ಸರ್ಚಿಂಗ್ ಫಾರ್ ದ ಸೇಮ್. ಕಾರ್ಡ್ ಸೆಟ್ ಇದ್ದರೂ ಓಕೆ, ಅಥವಾ ಲಾಂಗ್ ಡ್ರೆಸ್ ಇದ್ದರೂ ಓಕೆ ಅನ್ನೋ ಥರ. ಕಾರ್ಡ್ ಸೆಟ್ ಕೂಡ ಇರಲಿಲ್ಲ ಜುಡಿಯೋ ಅಲ್ಲಿ. ಬಿಕಾಸ್ ಎಷ್ಟೊಂದು ಸರಿ ಜಯನಗರ ಜುಡಿಯೋಲೆಲ್ಲ ಎಷ್ಟು ಚೆನ್ನಾಗಿರೋ ಕಾರ್ಡ್ ಸೆಟ್ ಹಾಕ್ತಾರೆ ಗೊತ್ತಾ. ಸೊ ಜುಡಿಯೋ ಪ್ರಾಬಬ್ಲಿ ಎಷ್ಟೊಂದು ಸರಿ ಹೀಗೆ ಆಗುತ್ತೆ. ನನ್ನ ಬರ್ಡೇ ಟೈಮಲ್ಲೂ ಅಷ್ಟೇ. ಸೊ ನಮ್ಮ ಮನೆ ಹತ್ರ ಜಿ ಟಿ ಮಾಲ್ ಇದೆ. ಸೊ ಜಿ ಟಿ ಮಾಲಲ್ಲಿ ಒಂದು ಜುಡಿಯೋ ಇದೆ. ಅದು ಬಿಟ್ಟರೆ ಜಯನಗರಲ್ಲಿದೆ, ನಾಗರಬಾವಿಯಲ್ಲಿದೆ. ಸೊ ನೀವು 3 ಸ್ಟೋರ್ಸಿಗೆ ಹೋದ್ರು 3 ಸ್ಟೋರಲ್ಲೂ ಡಿಫ್ರೆಂಟ್ ಕಲೆಕ್ಷನ್ಸ್, ಎಲ್ಲ ಸೇಮೇ ಇರೋಲ್ಲ. ಸೊ ನನ್ನ ಬರ್ಡೇ ಟೈಮಲ್ಲೂ ಹಾಗೆ ಆಗುತ್ತೆ, ಅಂದ್ಕೊಂಡಿದ್ದು ಸಿಗೋದೇ ಇಲ್ಲ. ಸೊ ಹಾಗೆ ಸರ್ಚ್ ಮಾಡಿನೂ ಇಲ್ಲಿ ಜುಡಿಯೋಲ್ಲಿ ನನಗೇನೂ ಸಿಗಲಿಲ್ಲ, ಏನೂ ತೊಗೊಳ್ಳಿಲ್ಲ. ಸೊ ಅದು ಒಂದು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಐ ಥಾಟ್ ಆಫ್ ಟ್ರಯಲಿಂಗ್ ಇಟ್ ಔಟ್. ಬಟ್ ಸೀರಿಯಸ್ಲಿ ಟ್ರಯಲ್ ಮಾಡೋಕ್ಕೆ ಪೇಷನ್ಸ್ ಇಲ್ಲ. ಸೊ ಇಟ್ ಜಸ್ಟ್ ಕೇಮ್ ಬ್ಯಾಕ್. So I think that is it for today's video. I hope you guys liked it. It was a mini vlog. So capture ಮಾಡೋಣ ಅಂತ ಅನಿಸ್ತು, ಕ್ಯಾಪ್ಚರ್ ಮಾಡಿದೆ, ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. Until then, don't forget to like, share and subscribe to Jivita Gaura's YouTube channel. So see you guys soon. Take care.